ಶ್ರೀಮತಿ ಶ್ರೀಮಾನ್ ಶ್ರೀಮತಿ. I like it. ಉಪ್ಪಿ ಸರ್, ಆದಷ್ಟು ಬೇಗ ನನಗೆ ನಿಮ್ ದರ್ಶನ ಕೊಡಿ. ಉಪ್ಪಿನಕಾಯಿ ಕಾಯಿ ಕಾಯಿ 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 ಉಪ್ಪಿನಕಾಯಿ ಕಾಯಿ ಕಾಯಿ. All I wanna say is that my love is gonna make your day. Baby, baby, cause the way the music makes your body shake. Wakaruwara, wakaruwara, sing along and sing along. Pump it up and shout out loud, everybody wakaruwara. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಗಟ್ಲಾಗ್ ಪ್ರೀತಿ ಉಯ್ಕೊಂಬಿಟ್ಟೆ ಗಟ್ಲಾಗ್ ಕನ್ಸು ಮಾರ್ಕೊಂಬಿಟ್ಟೆ ಕಲ್ಯಾಗುಳ ಬಿಟ್ಕೊಂಬಿಟ್ಟೆ ಪಿಸ ಬಂಡು ಕಳ್ಕೊಂಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕಂಡೆ ಬಿಟ್ಟೆ ನಾನು ಸೂಪರ್ ರಂಗ ನಾನು ಸೂಪರ್ ರಂಗ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ. ವಾವ್ ಪುಟ್ಟಮಲ್ಲಿ ಅವರೇ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಥ್ಯಾಂಕ್ ಯು. ಏನು ಯಾವಾಗಲೂ ಕಲ್ಪನಾ ತರ ಸೈಲೆಂಟ್ ಆಗಿದ್ದವರು ಇವತ್ತು ಆಪ್ತ ಮಿತ್ರ ಸೌಂದರ್ಯ ತರ ಡ್ಯಾನ್ಸ್ ಮಾಡ್ತಿದ್ದೀರಾ. ಒಳಗೆ ಇಷ್ಟು ಕಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಪುಟ್ಟಮಲ್ಲಿ ಅವರೇ. ಇದೇನ್ ಪುಟ್ಟಮಲ್ಲಿ ಅವರೇ, ಉಪೇಂದ್ರ ಅವರ ಇಷ್ಟೊಂದು ಫೋಟೋಗಳನ್ನ ಇಟ್ಕೊಂಡಿದ್ದೀರಾ? ನಾನು ಉಪೇಂದ್ರ ಅವ್ರ ದೊಡ್ಡ ಫ್ಯಾನ್ ಕಣಿ, ಅದಕ್ಕೆ ಇಷ್ಟೊಂದು ಫೋಟೋ ಮಾಡಿಕೊಂಡಿನಿ. ನೀವು ಅವ್ರ ಫ್ಯಾನ್ ಅಂತ ನನ್ಗೆ ಹೇಳಲೇ ಇಲ್ಲ. ನೀವು ಕೇಳಲೇ ಇಲ್ಲ. ಹೇಳಿದ್ರೆ ನೀವೆಲ್ಲ ಎಲ್ಲಿ ತಪ್ಪು ತಿಳ್ಕೊಂಡ್ಬಿಡ್ತಿರೋ ಅಂತ ಹೇಳಲಿಲ್ಲ. ಈ ವಿಷಯ ಗೊತ್ತಿರೋದು ನಮ್ಮ ಬಾಬಣ್ಣಂಗೆ ಒಬ್ರಿಗೆ. ಬಾಬಣ್ಣಂಗೂ ನನಗೂ ಏನ್ ವ್ಯತ್ಯಾಸ ಬಿಡಿ. ಐ ಮೀನ್ ಇವ್ರ ಬಗ್ಗೆ ನಿಮ್ಗೆ ಹೇಗೆ ಅಭಿಮಾನ ಹುಟ್ಟಿತು? ನಮ್ಮೂರ್ ಬಾಳೆ ಟೆಂಟ್ಲಿ ಕುಟುಂಬ ಪಿಕ್ಚರ್ ಹಾಕಿದ್ರು ಅನ್ನಿ, ಅದಕ್ಕೆ ನಮ್ಮ ಅಪ್ಪಯ್ಯ ಕರ್ಕೊಂಡು ಹೋಗಿದ್ರು. ಅದ್ರಲ್ಲಿ ಉಪೇಂದ್ರ ಅವರು ಕುಟುಂಬ ಉಳಿಸ್ಕೊಳಕ ಹೊಡೆದಾಡೋದು ನೋಡಿ ನಂಗೆ ಸ್ಯಾನೆ ಇಷ್ಟ ಆಗ್ಬಿಟ್ಟು ಅವ್ರ ಅಭಿಮಾನಿ ಆಗ್ಬಿಟ್ಟಿ ಕಣಿ ಹೇಳಿ. ನಾನ್ ನಿಮ್ಮನ್ನ ನೋಡಿ ಫಸ್ಟ್ ಸೈಟ್ ಅಲ್ಲೇ ಅಭಿಮಾನಿ ಆದಂಗೆ. ಹೇಳಿದ್ರಿ ನೀವು ಉಪೇಂದ್ರ ಅವ್ರನ್ನ ಭೇಟಿ ಮಾಡಿದ್ದೀರಾ ಅಂದೆ? ಇಲ್ಲ ಕಣಿ ಹೇಳಿ, ಈ ವಿಷಯದಲ್ಲಿ ನಾನು ಅಂಡಾಂಕಿ. ಅದು ಅಂಡಾಂಕಿ ಅಲ್ಲ, ಅಲ್ಲಕ್ಕಿ. ಹಿಡಿದ್ರೆ ಚಾಡ. ನಮ್ ಬಾಬಣ್ಣಂಗೆ ಹೇಳ್ತಾನೆ ಅವನಿ ನನ್ನ ಕರ್ಕೊಂಡೋಗಿ ಅವ್ರನ್ನ ತೋರಿಸಿ ಅಂತ. ನನ್ನ ಮಾತನ್ನ ಕೇಳ್ತಾ ಇಲ್ಲ. ಇವರು ನೋಡೋ ಭಾಗ್ಯ ಯಾವಾಗ ಸಿಕ್ಕೋದೋ ಏನೋ. ಆ ಭಾಗ್ಯ ನಾನ್ ತರೋ ಪ್ರಯತ್ನ ಮಾಡ್ತೀನಿ ಪುಟ್ಟಮಲ್ಲಿ ಅವರೇ. ಮಧುರ ಅವ್ರೆ, ನಿಮ್ಮ ಬಗ್ಗೆ ಭಯ ಇದೆ, ಆದರೂ ನಿಮ್ಮನ್ನು ನೋಡದೇ ಇರೋಕ್ಕಾಗಲ್ಲ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಯ್ತದೆ. ಹೆಂಗಾದ್ರೂ ಮಾಡಿ ನಿಮ್ಮನ್ನು ದಂಡಕ್ಕೆ ಕರ್ಕೋಬೇಕು ಅನ್ನಿಸ್ತದೆ. ನೀವು ನೋಡಿದ್ರೆ ಸಿಲುಕ್ ಸೀರೋ ಥರ ಜಾರ್ಕೊಂಡು ಹೋಗ್ಬಿಡ್ತಿದ್ದೀರಿ. ಹಿಂಗೆ ಮಾಡಿದ್ರೆ ನಮ್ಮ ಮಾರ ಪಟಪಟಿ ಚಡ್ಡಿ ನವರದಲ್ಲಿ ನ್ಯಾಣ ಹಾಕಬೇಕಾಯ್ತದೆ. ಎಲ್ಲೂ ಕಾಣಿಸ್ತಾ ಇಲ್ಲ, ಕ್ವಾಣಲ್ಲಿರ್ಬೇಕು. ಓ ಅಣ್ಣಪ್ಪನವ್ರೆ, ಇದ್ಯಾಕ ಬೆನ್ನಗ್ ಬಿದ್ದು ಬೇತಾಳ್ತಾರ ಇಂಚೋರ್ ಬಂದು ನಿಂತ್ಕೊಂಡ್ಬಿಟ್ಟಿದಾರಿ? ಬೆನ್ನಗ್ ಚೂರಿ ಹಾಕೋರ್ಗೆ ಹಿಂಗೆ ನಿಂತ್ಕೋಬೇಕು, ಗೊತ್ತಿಲ್ದಂಗೆ ಚೂರಿ ಹಾಕೇ ಬಿಡ್ಬೇಕು. ಓ ಅಣ್ಣಪ್ಪನವ್ರೆ, ನಿಮ್ಮ ಮಾತನ್ನ ವರ್ಷ ಯಾಕ ಸರಿ ಬರ್ತಾ ಇಲ್ಲ. ನಾರು ರೊಚ್ಚಿಗೆದ್ರು ಗೊತ್ತಲ್ಲ, ಒಂದಿರೋದು ಏಡಾಯ್ತದೆ. ಎರಡಲ್ಲ ನಾಲ್ಕಾಗ್ಲಿ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯೇನ್ರಿ? ನೀವು ಇಂಥ ನೀಚರು ಅಂತ ಅನ್ಕೊಂಡಿರ್ಲಿಲ್ಲ. ಜೊತೆಲಿದ್ದವ್ರಿಗೆ ಕತ್ಕೊಯ್ತೀರಾ? ಶಂಕರೇಶ್ವರ, ಇವ್ರಿಗೇನಾದ್ರೂ ನಾನು ಮಧುರ ಅವ್ರ ಮೇಲೆ ಕಣ್ಣಾಕಿರೋದು ಗೊತ್ತಾಗಿದ್ದ ಕಣಿ. ಇನ್ನೂ ಇಲ್ಲೇ ಇದ್ರೆ ನನ್ನ ಶಿವ ಅನ್ನಿಸ್ಬಿಡ್ತಾರೆ. ಅಣ್ಣಪ್ಪನವ್ರೆ, ನಂಗೆ ಅಂಗಡಿಗೆ ಹೋಗ್ಬೇಕು, ಗೊತ್ತಾಯ್ತದೆ. ನೋಡ್ರೆ ನಿಂತ್ಕೊಳ್ಳಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಮಾಡ್ತಿರೋದು ಸರಿನಾ? ನಾ ಏನ್ ಮಾಡ್ದಿ? ಕಟ್ಕೊಂಡು ಹೆಂಡತಿ ಆಸೆನ ಪೂರೈಸೋಕಾಗದೆ ಇದ್ಮೇಲೆ ಮದುವೆ ಯಾಕ್ರಿ ಮಾಡ್ಕೋಬೇಕು? ಕುಟುಂಬದಲ್ಲಿ ಅವ್ರದ್ದು ಆಸೆಗಳಿರಲ್ವಾ, ಕನಸುಗಳಿರಲ್ವಾ? ಇಷ್ಟ ಕಷ್ಟಗಳನ್ನ ಈಡೇರಿಸಬೇಕು ತಾನೇ? ಎತ್ತಿಕಯ್ಯ, ನೀವು ಇಷ್ಟೊತ್ತು ಈ ಪಾರ್ಟಿ ಬಿಲ್ಡಪ್ ಕೊಟ್ಟು ಮಾತಾಡಿದ್ದು ಇದ್ರ ಬಗ್ಗೆ. ಮತ್ತಿನ್ನೇ ನೀವು ಮಾರೋ ಪಟಪಟಿ ಚಡ್ಡಿ ಬನ್ನಿನ ಬಗ್ಗೆ ಮಾತಾಡದೆ ಅನ್ಕೊಂಡ್ರಾ? ಒಬ್ಬ ಸಂಸ್ಕಾರವಂತೆ
ಗುಣವಂತೆ ಸೌಂದರ್ಯವಂತೆ ಹೆಂಡತಿನ ಆಸೆನ ತೀರ್ಸೋಕ್ಕಾಗಲ್ವೇನ್ರಿ? ಓ ಅಣ್ಣಪ್ಪನವ್ರೆ, ನನ್ನ ಹೆಂಡ್ರನ್ನ ನೀವ್ಯಾಕೆ ಹೋಗ್ಲಿರಿ? ನೀವಂತೂ ಹೋಗ್ಲಲ್ಲ, ಬೇರೆಯವ್ರು ಹೋಗ್ಲಿದ್ರೆ ಸಹಿಸ್ಕೊಳ್ಳೋ ಕೆಪಾಸಿಟಿನೂ ಇಲ್ಲ. ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡಬೇಡಿ, ನೆಲ ಗುದ್ದು ನೀರು ಕಡಿಸ್ಬಿಡ್ತೀನಿ. ಅದಕ್ಕೆಯೋ ಆ್ಯಪ್ ಮೊರೆ ಹಾಕೊಂಡಿರೋದು. ಅಲ್ಲ, ನನ್ನ ಸಂಸಾರದ ಬಗ್ಗೆ ಮಾತಾಡಕ್ಕೆ ನೀವ್ ಯಾವ ದಾಸಯ್ಯನ? ನಾನು ಯಾರ ಪುಟ್ಮಲಿಯವ್ರ ಕರ್ಸಿ ಹೇಳ. ಯಾನ ಇವತ್ತು ಅಣ್ಣಪ್ಪನವ್ರು ಈ ಪಾಟಿ ಮಾತಾಡ್ತಾರೆ. ನನ್ನ ಬಗ್ಗೆ ಪುಟ್ಮಲ್ಲಿ ಇವ್ರ ಮುಂದೆ ಏನಾದ್ರು ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾಳ? ಛೇ 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 ಛೇ, ಪುಟ್ಮಲ್ಲಿ ಅಂತೇಳಲ್ಲ ಕಂಬು. ಯಾಕೆ ಸುಮ್ಮನಾಗ್ಬಿಟ್ರಿ? ಓ ಅಣ್ಣಪ್ಪನವ್ರೆ, ನನ್ನ ಬಗ್ಗೆ ಮಾತಾಡ್ತಿದಾರಲ್ಲ, ನೀವು ಯಾವತ್ತಾದ್ರೂ ಮಧುರ ಅವ್ರ ಆಸೆನ ಈಡೇರಿಸಿದರೆ? ಮಾತು ಮರೆಸ್ಬೇಡಿ, ಇವಾಗ ಮಾತಾಡ್ತಾ ಇರೋದು ನಿಮ್ಮ ಸಂಸಾರದ ವಿಷಯ. ನಾನೇ ನಿಮ್ ತರ ಖಾಲಿ ಕೂತಿಲ್ಲ. ನಾನು ನನ್ನ ಸಂಸಾರ ನಡ್ಸಕ್ಕೆ ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿ. ಅದಕ್ಕೆ ಟೈಮ್ ಸಿಕ್ಕಿಲ್ಲ. ಟೈಮು ಸಿಗೋದಲ್ಲ, ಮಾಡ್ಕೋಬೇಕು. ಈ ಕೆಟ್ಟ ಮುಖ ಹಾಕೊಂಡು 20 ಸಲ ನಮ್ಮ ಮನೆಗೆ ಬರಕ್ಕಾಗುತ್ತೆ? ಅದಕ್ಕೆ ಟೈಮ್ ಇರುತ್ತೆ, ಪುಟ್ಬಾಲಿಯವ್ರ ಟೈಮ್ ಇರಲ್ವಾ? ಓ ಅಣ್ಣಪ್ಪನವ್ರೆ, ನನ್ನ ಕೆಣಕ್ಬೇಡಿ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡುಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡುತ್ತದೆ. ಇಲ್ಲಿ ಗರ್ಜಿಸಿ, ಅದೆಲ್ಲಿ ಏನ್ ನಡುಗುತ್ತೋ ನೋಡೇ ಬಿಡೋಣ. ಈ ಸಿಂಹ ನಿಮ್ಮಂತ ಇಲ್ಲಿ ಮುಂದೆ ಗರ್ಜಿಸಲ್ಲ. ನೀವು ಸಿಂಹ ಅಲ್ಲ, ಒಳ್ಳೆ ನರಿ. ಓ ಅಣ್ಣಪ್ಪನವ್ರೆ, ನಿಮ್ಮ ಸಂಸಾರದ ಬಗ್ಗೆ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಬುಡಕ್ಕೆ ಬೆಂಕಿ ಇಟ್ಬಿಡ್ತೀನಿ. ಯಾಕ ನನ್ನ ಟೈಮೇ ಸರಿ ಇಲ್ಲ. ಹೋಗಿ ಗೌಡ್ರೆ ಹೋಗಿ, ನೀವು ಯಾವತ್ತೂ ಪುಟ್ಬಾಲಿಯವ್ರ ಆಸೆನ ಈಡೇರಿಸಬಾರ್ದು. ಅದಕ್ಕೆ ಅಂತಾನೆ ಈ ಜಾನಿ ಹುಟ್ಟಿರೋದು. ಆ ದೋಬಿ ಪುಟ್ಸ್ವಾಮಿ 3 ದಿನದಿಂದ ಪತ್ತೆನೇ ಇಲ್ಲ. ಒಗ್ಗೆಗೆ ಹಾಕೋ ಬಟ್ಟೆ ಅಂತೂ ರಾಶಿ ರಾಶಿ ಬೀಳ್ತಾ ಇವೆ. ಜಾನಿಗೆ ಬಟ್ಟೆನ ವಾಶ್ಗೆ ಹಾಕಿ ಅಂದ್ರೆ ಏನಾದ್ರೂ ನೆಪ ಹೇಳಿ ತಪ್ಪಿಸ್ಕೊತಾನೆ ಇರ್ತಾರೆ. ದೇವಿ ದೇವಸ್ಥಾನ ಗಂಟೆ. ದೋಬಿನೇ ಬಂದ ಅನ್ಸುತ್ತೆ, ಮಾಡ್ತೀನಿ ಅವ್ನಿಗೆ. ಸಾರಿ ಗೌಡ್ರೆ, ನೀವಾ? ನಾನು ಅಕ್ಷರ ಪುಟ್ಸ್ವಾಮಿ ಅನ್ಕೊಂಡ್ರೆ. ಹೌದು ಗೌಡ್ರೆ, 3-4 ದಿನ ಆಯ್ತು ಬಟ್ಟೆ ತಗೊಂಡ್ ಹೋಗಕ್ ಅವ್ನು ಬಂದೇ ಇಲ್ಲ. ಬರೋದು ಇಲ್ಲ ಕಂಬುಡಿ. ಯಾಕೆ? ಅವ ಇಸ್ತ್ರಿ ಮಾಡ್ತಿದ್ನಲ್ಲ ಅಂಗಡಿ, ಅದ್ರ ಗಟ್ಟಿ ಐತಲ್ಲ, ಆಂಟಿ ಜೊತೆ ಓಡೋಗ್ಬಿಟ್ಟವನೆ. ಇಂಥ ಕಚಡ ಕೆಲಸ ಮಾಡಿದ್ನ ಅವನು. ನನ್ ಕೈಗೆ ಸಿಗ್ಲಿ ಸರಿಗ್ ಬೆಂಡೆತ್ತೀನಿ. ಇದ್ರಲ್ಲಿ ಅವನ್ ತಪ್ಪೇನಿದ್ದು ಬುಡಿ. ಇಷ್ಟಪಟ್ಟವ್ರನ್ನ ಕರ್ಕೊಂಡು ಹೋಗಾನೆ. ಅವ್ನ್ ಕರ್ಕೊಂಡ್ ಹೋಗಿಲ್ಲ, ಓಡಿಸ್ಕೊಂಡ್ ಹೋಗಿದ್ದಾನೆ. ಅದು ಮದ್ವೆ ಆಗಿರೋ ಹೆಣ್ಣನ್ನ ಓಡಿಸ್ಕೊಂಡ್ ಹೋಗೋದು ದೊಡ್ಡ ತಪ್ಪು. ಅವ್ರವ್ರ ಇಷ್ಟ, ಅವ್ರವ್ರ ಪ್ರೀತಿ, ಬ್ಯಾರೆಯವ್ರ ವಿಷಯ ನಮ್ಗೆ ಹಾಕ್ಬಿಡಿ. ಅಂದ್ರೆ ಬ್ಯಾರೆಯವ್ರ ಹೆಂಡ್ರ ಮೇಲೆ ಕಣ್ಣಾಕ ತಪ್ಪೋ ಹೇಳಿ? ಬರೀ ತಪ್ಪಲ್ಲ, ದೊಡ್ಡ ತಪ್ಪು. ಇಂಥವ್ರೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಕಪ್ಪಳ ಪೂರಿ ಉತ್ಕೋಬೇಕು, ಹಾಗ್ ಬಾರಿಸ್ತೀನಿ. ಒಳ್ಳೆಯವನು ಅಂತ ಮನೆಗ್ ಸೇರ್ಸಿದ್ರೆ ನನ್ ಮೇಲೆ ಕಣ್ ಹಾಕ್ತೀಯನೋ ನೀನು? ಅಯ್ಯೋ ಗೌಡ್ರೆ, ಏನಾಯ್ತು? ಯಾಕೆ ಹಾಕಿ ತಿರ್ಚ್ಕೊಂಡ್ರಿ? ಯಾನು ಇಲ್ಲ ಕಂಬುಡಿ. ನೀವು ಏಳ ಮಾತು ಕೇಳದ್ಮೇಲೆ ಕರಿಕಾಲ್ ಕ್ವಾರಲ್ಲಿ ಜಿಲ್ಲಿಟಿನ ಕಡ್ಡಿ ಸಿಡ್ದಂಗ ಆಯ್ತು. ನಾ ಬರ್ತೀನಿ. ಬಂದ್ ವಿಷಯನೇ ಹೇಳಿಲ್ಲ. ಆಮೇಲೆ ಬಂದು ಹೇಳ್ತೀನಿ, ತಕೊಳ್ಳಿ. ಈ ಗೌಡ್ರು ಏನು ಅಂತಾನೆ ಅರ್ಥ ಆಗಲ್ಲ. ಅವರೇ ಪಟಾಕಿ ಇಟ್ಕೊಂಡು ಅವರೇ ಡಮ್ ಅನ್ಸ್ಕೋತಾರೆ. ಪುಟ್ಮಲ್ಲಿಯವ್ರೆ, ಆಸೆ ಆಗ್ತಿದ್ಯಾ? ಐ ಮೀನ್, ಆ ಸಿನಿಮಾ ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ ಅಂದೆ. ಮುಖನಿ ಹೋಳಿ, ನಾನು ಉಪೇಂದ್ರ ಅವ್ರ ಎಲ್ಲಾ ಪಿಕ್ಚರ್ನು ನೋಡ್ತೀನಿ. ಈಗ ಉಪ್ಪಿಟ್ಟೋನು ನೋಡ್ಬೇಕು ಅನ್ನಿಸ್ತಾನೆ. ಪುಟ್ಮಲ್ಲಿಯವ್ರೆ, ಹಾಗಾದ್ರೆ ಕಾರ್ನರ್ ಸೀಟಲ್ಲಿ 2 ಟಿಕೆಟ್ ಬುಕ್ ಮಾಡ್ಬಿಡ್ಲಾ? ಮಾಡಿ ಮಾಡಿ, ಆ ಮಾಯಕಾರ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಪುಟ್ಮಲ್ಲಿಯವ್ರೆ. ಪುಟ್ಮಲ್ಲಿಯವ್ರೆ, ಅಂತೂ ನನ್ನ ಜೊತೆ ಸಿನಿಮಾ ನೋಡಕ್ ಒಪ್ಕೊಂಡ್ರಲ್ಲ. ಎಸ್ಕಿಸ್ ಮೀ. ಪುಟ್ಮಲ್ಲಿಯವ್ರೆ, ಅದು ಕಿಸ್ ಮೀ ಅಲ್ಲ, ಎಕ್ಸ್ಕ್ಯೂಸ್ ಮೀ. ಹಿಡಿದ್ರಿ ಜಾಡ. 2 ಟಿಕೆಟ್ ಬೇಡ, 4 ಟಿಕೆಟ್ ತಕ ಬನ್ನಿ. 4 ಯಾರಿಗೆ? ನನಗೆ, ನಮ್ಮ ಬಾಬಣ್ಣಗೆ, ನಿಮ್ಗೆ, ಮಧುರ ಅವ್ರಿಗೆ. ಮಧುರಾಗಿದ್ರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ನಿಮ್ ಗೌಡ್ರಿಗೆ ಪಟಾಪಟಿ ಚಡ್ಡಿ ಬಂದಿನ ಮಾರಕ್ಕೆ ಟೈಮ್ ಇರಲ್ಲ. ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡೋಣ, ನಾವಿಬ್ರೇ ಹೋಗಿ ಬಂದ್ಬಿಡೋಣ. ಹಂಗಾರ ನಾವ್ ಬರಲ್ಲ. ನಮ್ ಬಾಬಣ್ಣ ಬರ್ದೆ ನಮ್ ಪಿಕ್ಚರ್ಗೆ ಬರಲ್ಲ. ನೀವ್ ಒಬ್ರೇ ಹೋಗ್ಬಿಟ್ಟು ಬನ್ನಿ. ಒಳ್ಳೆ ಬಾಬಣ್ಣನ ಕಥೆ ಆಯ್ತಲ್ಲ. ಈ ಗೌಡ್ರು ನನ್ನ ಪುಟ್ಮಲ್ಲಿ ಮಧ್ಯೆ ಅಡ್ಗೋಡೆ ಆಗಿ ನಿಂತ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಈ ಗೋಡೆನ ತಳಪಾಯಿ ಸಮೇತ ಉರುಳಿಸ್ಬಿಡ್ಬೇಕು.
ಆಮೇಲೆ ಪುಟ್ಮಲಿ ಬಂದಿ ಬಾಬಣ್ಣ. ಬಾಬಣ್ಣ ನಿಮ್ಗೋಸ್ಕರ ಬಾದಾಮಿ ಹಾಕಿ ಹಾಲ್ ಮಾಡ್ಕೊಂಬಂದವ್ನಿ, ಕುಡೀರಿ. ಆಮೇಲೆ ಪುಟ್ಮಲಿ ಬರ್ತಿದ್ದೆ ಎಷ್ಟುಗಳೇ ಬಾದಾಮಿ ಮೇಲೆ ಕೊಡ್ತಾ ಇದೆ. ಏನಾದ್ರು ಸ್ಪೆಷಲ್ ಪ್ರೋಗ್ರಾಮ್ ಇದ್ದಾಗ? ಹಂಗೇನು ಇಲ್ಲ ಕಣಿ ಹೋಳಿ, ನಮ್ ಬಾಬಣ್ಣ ಕುಡ್ದು ಗಟ್ಮುಟ್ಟಿ ಆಗಿರ್ಲಿ ಅಂತ ಮಾಡ್ಕೊಂಬಂದವ್ನಿ, ಕುಡೀರಿ. ಆಮೇಲೆ ಪುಟ್ಮಲಿ ಇವತ್ತು ನೀನು ಚಿಕ್ಕಲೂರು ಜಾತ್ರೆ ಮಾಡೋ ಗೊಂಬ ಥರ ಇದೆ. ಹಂಗಂತರ್ಯಾ? ಹೊಸಿ ದಂಡಪ್ಪ. ನಂಗೆ ನಾಚಿಕೆ ಆಯ್ತದೆ. ನಾಚಿಕೆ ಗೀಚಿಗೆ ಊರಿಂದ ಆಚೆಗೆ ದಂಡಕ್ಕೆ ಬಂದು ಹೊಸಿ ಲೆಕ್ಕ ಚುಕ್ತ ಮಾಡು. ಬಾಬಣ್ಣ ಗೋಲ್ ಹಂಗ್ ಮಾತಾಡ್ಬೇಡಿ. ಅದು ಗೋಲಿ ಅಲ್ಲ ಕಮ್ಮಿ, ಪುಟ್ಪುಲಿ ಹಿಡಿದ್ರೆ ಜಾಡ. ಬಾಬಣ್ಣ ಬರೀ ಬಾದಾಮಲ್ ಅಷ್ಟೇ ಅಲ್ಲ, ನಿಮ್ಗೋಸ್ಕರ ಗಸಗಸೆ ಪಾಯಸನು ಮಾಡೋನಿ. ಆಮೇಲೆ ಪುಟ್ಮಲಿ ಇವತ್ತು ಬತ್ತಿದಾಗೆ ಬಾದಾಮಿ ಹಾಲು ಗಸಗಸ ಪಾಯಸ ಅಂದ್ರೆ ಅದೇ ಯಾನದು? ಪ್ರೋಗ್ರಾಮ್ ಫಿಕ್ಸ್ ಅಂದಿ. ಛೀ ಹೋಗಿ ಬಾಬಣ್ಣ. ನಂಗೊಂದು ಆಸೆ ಅದೇ, ನೆರವೇರ್ಸಿರಾ? ಆಮೇಲೆ ಪುಟ್ಮಲಿ ನಾನು ನಿನ್ ಗಂಡ ಕಮ್ಮೆ, ನಾನೇ ನಿನ್ನ ಆಸೆನ ನೆರವೇರಿಸ್ಬೇಕು. ಒಂದೇನ 100 ಕೇಳು ನೆರವೇರ್ಸದಿಯೇ. ಹಂಗಾರೆ ಸಂತೋಷ್ ಟಾಕೀಶಲ್ಲಿ ಉಪ್ಪಿಟ್ಟು ಪಿಕ್ಚರ್ ಹಾಕವ್ರೆ, ಕರ್ಕೊಂಡು ಹೋದಿರಾ? ತಿಂಗಳ ತನ ಉಪೇಂದ್ರ ಅವ್ರ ಸಿನಿಮಾ ನೋಡ್ದಲ್ಲಮ್ಮೆ. ಇದು ಹೊಸ ಪಿಕ್ಚರು ಅನ್ನಿ. ಅಂದ್ರೆ ಬಾದಾಮಿ ಹಾಲು ಕೊಟ್ಟಿದ್ದು ಗಸಗಸೆ ಪಾಯಸ ಮಾಡಿನಿ ಅಂತದ್ ಇದಕ್ಕಿಯ. ನಾನು ಹೇಳಿದ್ದು ಹಂಗಲ್ಲ, ಉಪೇಂದ್ರ ಅವ್ರಂದ್ರೆ ನನ್ಗೆ ಎಷ್ಟು ಇಷ್ಟ ಅಂತ ನಿಮ್ಗೆ ಗೊತ್ತು ತಾನೆ. ಪ್ರಿಯಾಂಕಾ ಅವರು ಅಂತ ನಂಗೂ ಇಷ್ಟ ಅಂತ ನಿನಗೆ ಗೊತ್ತು ತಾನೆ. ಗಂಡ್ರ ಮುಂದೆ ಬೇರೆ ಗಂಡ್ಸ್ ಇಷ್ಟ ಅಂತ ಹೇಳಿಯ. ಪಾಪಣ ನಾನು ಹಂಗೆ ಹೇಳಲಿಲ್ಲ. ನನ್ನ ಪಾಲ್ಗೆ ನೀವೇ ಪರಮಾತ್ಮ, ಆದ್ರೆ ಅವ್ರ ಪಾಲ್ಗೆ ನಾನು ಅಭಿಮಾನಿ ಅಷ್ಟೇಯ. ಪ್ಲೀಸ್ ಕರ್ಕೊಂಡೋಗಿ. ಕರ್ಕೊಂಡು ಹೋಗಲ್ಲ ಕಮ್ಮೆ, ಸುಮ್ಮನೆ ಹೋಗೋ. ನೀವು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಉಪ್ಪಿಟ್ಟು ಪಿಕ್ಚರ್ ಹೆಂಗ್ ನೋಡೋಣ? ಆಮೇಲೆ ಪುಟ್ಮಲಿ ಈ ನಾಟಕ ಸುಬ್ಬಿ ಆಟನ ನಂತ ಇಟ್ಕೋಬೇಡ. ಇಲ್ಲಿ ನನ್ನ ಪಿಕ್ಚರ್ ಫ್ಲಾಪ್ ಆಗದೆ, ಬೇರೆ ಪಿಕ್ಚರ್ ಕರ್ಕೊಂಡು ಹೋಗ್ಬೇಕಂತೆ. ಸುಮ್ಮನೆ ಕೆಲಸ ನೋಡ ಹೋಗಮ್ಮೆ. ಯಾರು ನೀವು? ನಾನೇ. ನೀವೇ ಅಂತ ಗೊತ್ತು, ನಿಮ್ಗೆ ಹೆಸರಿಲ್ವಾ? ನನ್ನ ಹೆಸರೇ ನಾನು ಅಂತ. ನೀವು ಆಕ್ಸ ಪುಟ್ಸ್ವಾಮಿ ಕಡೆಯವರಾ? ಅಲ್ಲ, ಅವ್ರು ನನ್ನ ಕಡೆಯವರು. ಬೇಗ ಬಟ್ಟೆ ತಂದು ಕೊಡಿ. ಸರಿ, 1 ನಿಮಿಷ. ಅಯ್ಯೋ ಕಾಂತ, ನನ್ನ ಜೀವನದಲ್ಲಿ ಬೇರೆಯವ್ರ ಬಟ್ಟೆನೆ ತೊಳೆದಾಯ್ತು. ನಾನು ಬಟ್ಟೆ ತೊಳೆರು ಯಾವಾಗ ಬರ್ತಾರೆ? ಅಯ್ಯೋ ತಗೊಳ್ಳಿ. ಇಷ್ಟು ದಿನದಿಂದ ಆ ಪುಟ್ಸ್ವಾಮಿ ಬರ್ದೆ ಎಷ್ಟೊಂದು ಬಟ್ಟೆಗಳು ಹಾಗೆ ಉಳಿದಿದೆ. ಏನ ಪುಟ್ಸ್ವಾಮಿ ಇಷ್ಟು ಬಟ್ಟೆ ಹಾಕು ಅಂತ ಹೇಳಿದ್ನ ನಿಮಗೆ? ನಾವು ಬಟ್ಟೆ ಹಾಕಿದ್ರೆ ತಾನೆ ನೀವು ವಾಶ್ ಮಾಡಿ ಜೀವನ ಸಾಕ್ಸಕ್ಕಾಗೋದು. ಹೌದು, ಈ ಬಟ್ಟೆ ಎನಿಸ್ಬೋದಾ? 4 ಸ್ಯಾರಿ 4 ಬ್ಲೌಸ್ ಇದೆ, ಎಣಿಸ್ಕೊಳ್ಳಿ. ಇರ್ಲಿ ಬಿಡಿ, ನೀವ್ ಎನ್ಸಿದ್ಮೇಲೆ ನನ್ಗೇನ್ ಕೆಲಸ? ಹೌದು, ಇನ್ನೂ ಬಟ್ಟೆ ಇದೆ ನೋಡಿ. ಯಾವ್ದು ಇಲ್ಲ, ಇದ್ದಿದ್ರೆ ತಂದ್ಕೊಡ್ತಿರ್ಲಿಲ್ವಾ? ಅರೆ ಅಲ್ಲೇ ಇಲ್ಲೇ ಬಿದ್ದಿರುತ್ತೆ, ತಂದ್ಕೊಡಿ. ಎಷ್ಟ್ರಿ ಮಾತಾಡ್ತೀರಾ ನೀವು? ತಂದ್ಕೊಟ್ಟಿದ್ದನ್ನ ತಗೊಂಡ್ ಹೋಗೋದ್ ಬಿಟ್ಟು ಎಕ್ಸ್ಟ್ರಾ ಮಾತಾಡಿದ್ರೆ ಏನ್ ಹೊಡಿತೀರಾ? ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ತೀನಿ. ಅಯ್ಯೋ ಬೇಡ ಬೇಡಪ್ಪ. Danger, 15 to 20, danger. ನೋಡ್ಕೊಂಬರಕ್ಕಾಗಲ್ಲ? ಆ ಕೆಲಸ ನಿಂಗ್ ಮಾಡಕ್ಕಾಗಲ್ವಾ? ನನ್ನ ಮನೆ ಮುಂದೆ ನಿಂತ್ಕೊಂಡು ನನ್ಗೆ ಆವಾಜ್ ಆಗ್ತೀಯಾ? ಅದಕ್ಕೆ ಹೇಳೋದು, ಈ ಕೆಲಸ ಮಾಡೋಕ್ ಬೆಲೆನೇ ಇಲ್ಲ ಅಂತ. ಅದಕ್ಕೆ ಗಾಂಧಿನಗರ ಹೋಗ್ಬೇಕು ನಾನು. ಈಗಲೂ ಹೋಗು, ಯಾರು ಕಟ್ಟಾಕೊಂಡಿದಾರ? ಅದೇ ನಮ್ಮ ಮಾವ. ಯಾಕೆ? ನಾನಲ್ಲಿ ಹೋಗ್ಬಿಟ್ರಿ ತೊಳೆರು ಯಾರು? ಗಾಂಧಿನಗರ ಅಂತೀಯಲ್ಲ, ನಿನ್ನೇನ್ ದೊಡ್ಡ ಸೂಪರ್ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಉಪೇಂದ್ರ, ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಸೂಪರ್ ಸ್ಟಾರ್, ಸೂಪರ್ ಉಪ್ಪಿಟ್ಟು. ಇದನ್ನೆಲ್ಲ ಮಾಡಿದ್ರೆ ನಾನಲ್ಲ. ಅಲ್ಲಿ ನೋಡಿ, ನಮ್ಮ ಗುರು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅವರೇ ನಮ್ಮ ಗುರು ಉಪೇಂದ್ರ. ನಾನು ಮಿಸ್ಟರ್ ಉಚೇಂದ್ರ. ನನ್ನ ಎಲ್ಲರೂ ಜೂನಿಯರ್ ಉಪೇಂದ್ರ ಕೂಗ್ತಾರೆ. ಅರ್ಥ ಆಯ್ತಾ? ಒಂದ್ ನಿಮಿಷ ನಿಂತ್ಕೊಳ್ರಿ. ಜನ ನಿಮ್ಮನ್ನ ಜೂನಿಯರ್ ಉಪೇಂದ್ರ ಅಂತಾನೆ ಕರೀತಾರ? ಹೌದ್ರಿ, ನಾನೇ ಜೂನಿಯರ್ ಉಪೇಂದ್ರ. ಎಲ್ಲರೂ ನನ್ನ ಜೂನಿಯರ್ ಉಪೇಂದ್ರ ಕರೆಯೋದು. ನಾನೇನಾದ್ರೂ ಗಾಂಧಿನಗರಕ್ಕೆ ಹೋಗ್ಬಿಟ್ಟಿದ್ರೆ ಉಪ್ಪಿಸರಿಗೆ ಡೂಪ್ ಆಗ್ತಿದ್ದೆ. ಇದನ್ನೆಲ್ಲ ನಾನು ನಂಬಿಡ್ತೀನಾ? ನಿನ್ನಂತವ್ರು ಎಷ್ಟು ಜನ ನೋಡಿಲ್ಲ ನಾನು. ನೋಡ್ರಿ, ನೀವು ನಮ್ದೇ ಇರಿ. ನನಗೆ ಗೊತ್ತಿಲ್ಲ, ನಾನೇ ಉಪೇಂದ್ರ. ಇಲ್ಲಿ ನಾನೇ ನನ್ನ ಪಾಪಿ, ಚಂಡಾಲ, ವಸ್ಟನ್ ಮಗ, 3rd ಕ್ಲಾಸ್ ಮಗ. ಏನಿವಾಗ ನೋಡಿ, ಸತ್ಯ ಅನ್ನೋದು ಕರಿ ಔಷಧಿಗೆ, ಅದು ಯಾರಿಗೂ ಇಷ್ಟ ಇಲ್ಲ. ಸುಳ್ಳು ಅನ್ನೋದು ಮಜಾ ಕೊಡೋ ಆಲ್ಕೋಹಾಲ್ ಇದ್ದಂಗೆ. ಎಲ್ರಿಗೂ ಮಜಾನೇ ಬೇಕು, ಎಲ್ರಿಗೂ ಚಿಕ್ಕೆ ಬೇಕು. ನಾನೇನ್ ಮಾಡಿ ನೋಡಿ, ನನ್ ಪಾಪಿ ಇರ್ಬೋದು, ಆದ್ರೆ ಎಲ್ರ ಕಾಲ ಇರ್ತದೆ ಕಾಲ.
ಸುಮ್ಮನೆ ಹೋಗೋ ಮುದ್ರಕೊಂಡು ಬಾಲ ಹಾಪಿ ನನ್ನ ಮಗನೇ. ನಿಂತ್ಕೊಳ್ರಿ ರೀ ರೀ ನಿಂತ್ಕೊಳ್ರಿ ಉಪೇಂದ್ರ ಅವ್ರ ತರನೇ ಯಾಕೆ ಮಾಡ್ತಿರಲ್ರಿ? ಅದನ್ನೇ ನಾನು ಬಡ್ಕೊಂಡಿದ್ದು. ಮುಂದೇನ್ರಿ ನಾನು ಹುಡುಕ್ತಾ ಇದ್ದಿದ್ದು ನಿಮ್ಮಿಂದ ನನ್ನ ಆಸೆ ತೀರಿಸ್ಕೊಂಡ್ಬಿಡ್ತೀನಿ. ಬಿಡ್ರಿ ಅಷ್ಟೇ ಮತ್ತೆ ತಪ್ಕೊಂಡು ಆಸೆ ತೀರ್ಸ್ಕೊತೀನಿ ಅಂತೀರಲ್ಲ, ನೋಡಿ ಜನ ಏನ್ ಅನ್ಕೋತಾರೆ? ಯಾರು ಏನಾದ್ರು ಅನ್ಕೊಳ್ಳಿ, ಇದೇ ನನಗೆ ಸರಿ. ನೋಡಿ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ನಿಮ್ಮನ್ನ ಗಾಂಧಿನಗರಕ್ಕೆ ಕರ್ಕೊಂಡು ಹೋಗ್ತೀನಿ. ಗಾಂಧಿನಗರಕ್ಕ? ನೋಡಿ ನೀವು ಗಾಂಧಿನಗರ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಉಪ್ಪಿಟ್ಟು ತರ ಉಲ್ಟಾ ನಿಲ್ಲೋಕ್ಕೂ ರೆಡಿ. ಬನ್ರಿ ಹಾಗಾದ್ರೆ ಸೈಡ್ಗೆ. ಮಲ್ಲಿ ಶ್ರೀರಾಮ, ಪುಟ್ ಮಲ್ಲಿ, ಜಯರಾಮ, ಯಾಕಮ್ಮ ಇಷ್ಟೊಂದು ಪಾಪ ಮಾಡ್ಕೊಂಡಿದ್ದೆ? ಅದೆಲ್ಲ ನಿಮ್ಗೆ ಯಾಕೆ ಬಿಡಿ. ನೀನು ನನ್ನ ಪಾಲ್ಗೆ ಹೆಚ್ಚು. ನೀವು ಟೋಪಿ ವಾಲ, ನೀನು ಕಲ್ಪನಾ, ನೀವು ಪರೋಡಿ, ನೀನು ಸುರ ಸುಂದರ, ನೀವು ಕಟಾರಿ ವೀರ. ನೋಡು ನಕ್ಕಿದ್ರೆ ಒಳ್ಳೆ ಬೆಲ್ಲ ಮಿಠಾಯಿ ತರ ಕಾಣ್ತಿದೆ. ಸರಿ, ನಂಗೆ ನಿದ್ದೆ ಬರ್ತದೆ, ಮಲ್ಕೊಳ್ಳಿ. ಆಮೇಲೆ ಪುಟ್ ಮಲ್ಲಿ ಎಷ್ಟು ಬಿರ್ನೆ ಬಿದ್ಕೊಂಬಿಟ್ರೆ ನಮ್ಗೆಲ್ಲ ಅವ ಕುಸ ಬರೋದು ಹಂಗ್ಯಾ? ಕುಟುಂಬ ಯೋಜನೆ ಜಾರಿಲದೆ. ಅಭ್ಯಾಸ ಬಲ. ನೀ ಹಿಂಗೆ ನಗ್ತಾ ಇದ್ರೆ ನಮ್ಮ ಹೊಟ್ಟೆಲಿ ಕೂಸ್ನಗದ ಅಷ್ಟರಲ್ಲಿ ಏಕಂಬಿಡು. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡೇ ಕೊಟ್ಟ ನಿನ್ನನ್ನೇ ನಂಗೆ. ಮಲ್ಲಿ ಅವರು ಉಪೇಂದ್ರ ಅವ್ರ ಜೊತೆ ನನ್ನ ನೋಡಿ ಫುಲ್ ಇಂಪ್ರೆಸ್ ಆಗಿರ್ತಾರೆ. ಈಗ ಏನಾದ್ರೂ ಅವ್ರು ನನ್ನ ನೋಡಿದ್ರೆ ಓಡ್ ಬಂದು ಅವ್ರನ್ನ ಪರಿಚಯ ಮಾಡಿಸಿ ಜನ್ಧನ್ ಅವರೇ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಅವಕಾಶನ ನಾನು ಮಿಸ್ ಮಾಡ್ಕೋಬಾರ್ದು. ಹಾಯ್ ಪುಟ್ಟಮಲ್ಲಿ ಅವರೇ. ಇದೇನಪ್ಪ ಇದು? ನನ್ನ ನೋಡಿದ ತಕ್ಷಣ ಖುಷಿಯಿಂದ ಓಡ್ ಬಂದು ಮಾತಾಡಿಸ್ತಾರೆ ಅನ್ಕೊಂಡ್ರೆ ಮುನ್ಸ್ಕೊಂಡು ಒಳಗಡೆ ಹೋಗ್ಬಿಟ್ರಲ್ಲ. ನನ್ನ ಜೊತೆ ಬಂದಿರೋ ಉಪೇಂದ್ರ ಡೂಪ್ಲಿಕೇಟ್ ಅಂತ ಇವ್ರಿಗೇನಾದ್ರೂ ಗೊತ್ತಾಗ್ಬಿಡ್ತಾ? ಉಪೇಂದ್ರ ಅವ್ರನ್ನ ಊರ್ ಸುತ್ತಿದ ಬಾಡಿಗೆನ ನೀವು ಕೊಡ್ತೀರಾ ಇಲ್ಲ ನಿಮ್ಮ ಹೆಂಡತಿನ ಕೇಳಲ್ಲ? ನಿಲ್ಸಿ, ಗಂಟೆ ಹೊಡಿಬೇಡಿ. ನಿಮ್ಗೆ ಏನ್ ಬೇಕು ಹೇಳಿ. ಈ ಬಟ್ಟೆ ತಗೊಳ್ಳಿ, ದುಡ್ಡು ಕೊಡಿ. ಬಟ್ಟೆಯಾ? ಈ ಬಟ್ಟೆ ನಂದಲ್ಲ. ನನ್ ಬಟ್ಟೆನ ನಾನೇ ಒಕ್ಕತ್ತೀನಿ. ನೋಡಿ ನಿಮ್ಗೂ ನನ್ನ ತರ ಮರೆಯೋ ಕಾಯಿಲೆ ಇದೆ ಅನ್ಸುತ್ತೆ. ಬೇಗ ಹೋಗಿ ಆಸ್ಪತ್ರೆ ತೋರಿಸ್ಕೊಳ್ಳಿ. ಈ ಬಟ್ಟೆ ತಗೊಳ್ಳಿ. ಅಯ್ಯೋ, ಈ ಬಟ್ಟೆ ನಂದಲ್ಲ ಅಂತ ಹೇಳ್ತೀವಿ ಅಲ್ಲ. ಯಾನಮ್ಮೆ ಅದು ಅಟ್ಟಿ ಮುಂದೆ ಗಲಾಟೆ ನೋಡಿ ಬಾಬಣ್ಣ, ಇವ್ರು ಬಂದ್ಬಿಟ್ಟು ಯಾರ್ದ ಬಟ್ಟೆ ತಕೊಂಡ್ ತಕೊಳ್ಳಿ ಅಂತಾರೆ. ನಮ್ದೆಲ್ಲ ಬೇಡ ಅಂದ್ರು ತಕೊಳ್ಳಿ ಅಂತಾರೆ. ಸರ್, ಇದು ನಿಮ್ ಬಟ್ಟೆನೆ, ತಗೊಳ್ಳಿ, ಬೇಕಾದ್ರೆ ನೋಡ್ಕೊಳ್ಳಿ.
ಆಮೇಲೆ ಪುಟ್ಮಲಿ ಇದು ಮಧುರವ್ರ ಬಟ್ಟಕಮ್ಮೆ. ಹಂಗಂದರಿಯ ಏನ್ರಿ ನಿಮ್ ಯಜಮಾನ್ರು ಗೊತ್ತಿದೆ ನಿಮಗ್ ಗೊತ್ತಿಲ್ವಾ? ನೀವ್ಯಾಕ್ರಿ ಇಲ್ಲಿಗೆ ಬಂದ್ರಿ? ಸರ್ ಬಟ್ಟೆ ಕೊಡಕ್ ಬಂದೆ ಸರ್. ಒಂದ್ ನಿಮಿಷ ಸೈಡಿಗೆ ಬನ್ನಿ. ಏನ್ ಸರ್ ಸಿಕ್ಕಾಗೆಲ್ಲ ಸೈಡಿಗೆ ಬನ್ನಿ ಅಂತೀರಾ? ಅಯ್ಯೋ ನೀವು ಬನ್ರಿ ಇಲ್ಲಿ. ಆಮೇಲೆ ಪುಟ್ಮಲಿ ತಕಮ್ಮೆ ಮಧುರವ್ರ ಒಟ್ಟು ಕೊಟ್ಬಿಟ್ ಬಾ. ಬಾಬಣ್ಣ ಅಟ್ಟು ಸಾನೆ ಕೆಲ್ಸ ಅದೇ ನೀವೇ ಕೊಟ್ಬಿಟ್ಟು ಬಂದ್ಬಿಡಿ. ಆಮೇಲೆ ಪುಟ್ಮಲಿ ಆಮೆ ಅದಕ್ಕೆ ಕಮ್ಮಿ ಹೇಳೋದು ಸಂಗೀತಗಾರ ಬಯಸೋದು ಭಾವಗೀತೆ, ಜನರು ಕೇಳೋದು ಭಾವಗೀತೆ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಮಧುರ. ನಿನಗೆ ಹೇಳಿರ್ಲಿಲ್ಲ ಈ ಏರಿಯಾದಲ್ಲಿ ಕಾಣಿಸ್ಕೋಬೇಡ ಅಂತ? ಯಾರಯ್ಯ ನೀನು? ಈ ಏರಿಯಾ ನಂದು, ನಾನು ಹ್ಯಾಕ್ ಬೇಕಾದ್ರೂ ಓಡಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ. ಅದೇ ನಿನ್ನ ಗಾಂಧಿನಗರ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ. ಅದೇ ಉಪೇಂದ್ರ ಅವರು. ಮ್ಯಾನ್ ಅದೇ ಸೈಕಲ್ ರಿಕ್ಷಾ ಪುಟ್ಮಲಿ. ಓಕೆ ಓಕೆ. ಸದ್ಯ ಇದ್ ನಿನಗೆ ನೆನಪಾಯ್ತಲ್ಲ. ಇಲ್ಲೊಂದಿದ್ರೆ ಪುಟ್ಮಲಿ ಅವ್ರ ಮುಂದೆ ನನ್ನ ಮರ್ಯಾದೆ ಹೋಗಿರೋದು. ನೀನೇನೇ ಹೇಳು ಮ್ಯಾನ್, ಆ ಪುಟ್ಮಲ್ಲಿ ಈಗ ತಾನೆ ಐರನ್ ಮಾಡ್ರು ರೇಷ್ಮೆ ಸೀರೆ ಸರ್ ಇದ್ದಾಳೆ. ಅದ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನಾನು ಹೇಳ್ದಷ್ಟು ಮಾಡು ಅಷ್ಟೇ. ಆಯ್ತು ಬಿಡು ಮ್ಯಾನ್, ಯಾಕೆ ಕೋಪ ಮಾಡ್ಕೋತೀಯಾ? ಇದು ಒಂದೇ ಮಾತು ಕಣೋ.